ಸಾಮ್ರಾಟ್, ಮಾ ನಿನ್ ಹತ್ರ ಒಂದ್ ನಿಮಿಷ ಮಾತಾಡ್ಬೋದಾ ಕಂದ? ಮಾತಾಡಿಮ್ಮ. ನೋಡ್ಕಂದ, ಇವತ್ತು ನಿನಗೆ ಗೊತ್ತಿರೋ ಹಾಗೆ ನಿನ್ ಪ್ರಸ್ತುತ ಶಾಸ್ತ್ರ ಇದೆ. ಯಾವುದೇ ಕಾರಣಕ್ಕೂ ನೀನು ಊರ್ಮಿಳಾ ಜೊತೆ ಗಲಾಟೆ ಮಾಡ್ಕೊಂಡು ಪ್ರಸ್ತುತ ಶಾಸ್ತ್ರ ನಡೀದಿರೋ ಹಾಗೆ ಮಾಡ್ಕೋಬೇಡ. ಈ ಶಾಸ್ತ್ರ ಇವತ್ತು ಮುಗಿಲೇಬೇಕು ಕಂದ. ಹಾಗೆ ಮುಗಿದ್ರೆ ಮಾತ್ರನೇ ಪಂಡಿತರು ಹೇಳ್ದಾಗೆ ನಿನಗೆ, ನನಗೆ, ಈ ಮನೆಗೆ ಒಳ್ಳೇದಾಗೋದು. ಅದನ್ನ ಬಿಟ್ಟು ನೀನು ಅವಳ ಜೊತೆ ಮೊದಲು ಹಾಗೆ ಮುನಿಸ್ಕೊಳ್ಳೋದು, ಜಗಳ ಮಾಡೋದು, ಹೀಗೇನಾದ್ರೂ ಮಾಡಿದ್ರೆ ಕೆಲಸ ಕೆಟ್ಟು ಹೋಗುತ್ತೆ ಕಂದ. ಆಮೇಲೆ ನೀನು ಅಂದ್ಕೊಂಡ ಹಾಗೆ ಬದುಕೋಕ್ಕೂ ಆಗಲ್ಲ. ಸರಿಮ್ಮ, ನೀವು ಹೇಗೆ ಹೇಳ್ತಿರೋ ಹಾಗೆ. ಇಷ್ಟು ಹೇಳಬೇಕಾಗಿತ್ತು, ಹೇಳಾಯ್ತು. ನಾ ಹೇಳಿದ ಮಾತು ಚೆನ್ನಾಗಿ ನೆನಪಿರ್ಲಿ ಕಂದ. ಯಾವುದೇ ಕಾರಣಕ್ಕೂ ದುಡುಕ್ಬೇಡ, ದುಡುಕಿ ನಡ್ಕೋಬೇಡ. ಸರಿ ಅಂತ ಹೇಳಿದ್ನಲ್ಲಮ್ಮ. ಊರ್ಮಿಳಾ, ಇದೊಂದು ಶಾಸ್ತ್ರ ಮುಗಿಲಿ, ಆಮೇಲಿದೆ ನಿನಗೆ ಮಾರಿ ಹಬ್ಬ. ಹಂತ ಹಂತವಾಗಿ ನಾನು ನನ್ನ ಮಗನ್ನ ನನ್ನ ಕೈವಶ ಮಾಡ್ಕೊಳ್ತೀನಿ. ಪ್ರತಿ ಕ್ಷಣನೂ ಅಮ್ಮ ಅಮ್ಮ ಅನ್ನೋನ್ ಬಾಯಲ್ಲಿ ಊರ್ಮಿಳಾ ಊರ್ಮಿಳಾ ಅನ್ನೋ ಹಾಗೆ ಮಾಡಕ್ಕೆ ಹೊರಟಿದ್ದೆ ಅಲ್ವಾ? ಯಾವತ್ತೂ ನಿನ್ನ ಆಸೆ ಈಡೇರೋಕ್ಕೆ ಈ ರಾಜದುರ್ಗದ ರಾಜೇಶ್ವರಿ ಬಿಡೋದಿಲ್ಲ. ಸೋತು ನನಗೆ ಅಭ್ಯಾಸ ಇಲ್ಲ, ಗೆಲ್ಲೋದಷ್ಟೇ ನನಗೆ ಗೊತ್ತು. ಗೆಲ್ತೀನಿ, ಗೆದ್ದೇ ಗೆಲ್ತೀನಿ. ನನ್ನ ಮಗನ್ನ ನನ್ನ ಹಿಡಿತದಲ್ಲಿ ಶಾಶ್ವತವಾಗಿ ಇಟ್ಕೊಳ್ತೀನಿ. ಶಾಸ್ತ್ರ ಶಾಸ್ತ್ರ ಶಾಸ್ತ್ರ. ಈ ಪ್ರಸ್ಥಾನ ಶಾಸ್ತ್ರದ ಹೆಸರು ಈ ಹಾಳಾದ ಗಂಡು ಮಕ್ಳು ಕಿವಿಗೆ ಬಿದ್ರೆ ಬಾಡಿ ಎಲ್ಲ ಒಂಥರ ಜಾಕಿ ಜಾಕಿ ತರ ಆಡುತ್ತೆ. ಆಹಾ, ಈ ಅನುಭವನೇ ಸುಂದರ, ವರ್ಣಾತೀತ. ಬಾಡಿ ಎಲ್ಲ ಒಂಥರ ಚುಟ್ಟು ಚುಟ್ಟು ಅನ್ನುತ್ತೆ. ಅಲ್ಲ, ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಯಾಕೆಂದ್ರೆ ಇಷ್ಟು ದಿನ ನನಗೆ ಆ ಟೀಚರ್ ಕಂಡ್ರೆ ಇಷ್ಟ ಆಗ್ತಾ ಇರಲಿಲ್ಲ. ನನ್ನ ಮನಸ್ಸು ಯಾವತ್ತೂ ಅವಳನ್ನ ಪ್ರೀತಿಸು ಅಂತ ಹೇಳ್ಕೊಟ್ಟೂ ಇಲ್ಲ. ಆದರೆ ಈಗ ಹಾಗಲ್ಲ. ನನ್ನ ಮನಸ್ಸಲ್ಲಿ ಊರ್ಮಿಳ ಬಗ್ಗೆ ಲೈಟಾಗಿ ಲವ್ ಆಗಿದೆ. ನನ್ನ ಹಾರ್ಟು ಅವಳ ಸುತ್ತ ವೈಫೈ ಥರ ಸುತ್ತಕ್ಕೆ ಶುರು ಮಾಡಿದೆ. ಇಂಥ ಟೈಮಲ್ಲಿ ಅಮ್ಮ ನಮಗೆ ಪ್ರಸ್ತುತ ಶಾಸ್ತ್ರ ಇಟ್ಕೊಂಡಿದ್ದಾರೆ. ಆದರೆ ನನಗೆ ಶಾಸ್ತ್ರದ ಬಗ್ಗೆ ನಯಾ ಪೈಸಾ ಜ್ಞಾನ ಇಲ್ಲ. ಏನಾದರೂ ಮಾಡಿ ಊರ್ಮಿಳಾನ ನಾನು ಒಳ್ಳೆ ರೀತಿ ಇಂಪ್ರೆಸ್ ಮಾಡಬೇಕು. ಅವಳಿಗೆ ನನ್ನ ಮಾತಿನ ಮೂಲಕ ಖುಷಿ ಕೊಡಬೇಕು. ಅವಳು ನನ್ನ ಮುಂದೆ ಬಂದು ನಿಂತಾಗ ನಾನು ಆಡೋ ಒಂದೊಂದು ಮಾತು ಅವಳ ಹಾರ್ಟ್ನ ಟಚ್ ಮಾಡಬೇಕು. ಏನು ಮಾಡಲಿ, ಹೇಗೆ ಅವಳನ್ನ ಒಲಿಸ್ಕೊಳ್ಳಿ? ಎಸ್ ಎಸ್ ಇವತ್ತವಳು ಶಾಸ್ತ್ರಕ್ಕೆ ಅಂತ ನನ್ನ ರೂಮಿಗೆ ಬಂದಾಗ ವಂದನಾ ಸಿನಿಮಾದಲ್ಲಿ ವಿಷ್ಣುದಾದ ಸುಹಾಸಿನಿ ಅವ್ರಿಗೆ ಪ್ರಪೋಸ್ ಮಾಡೋಕ್ಕೆ ಪ್ರಿಪೇರ್ ಆಗೋ ರೀತಿ ನಾನು ಪ್ರಿಪೇರ್ ಆಗ್ತೀನಿ. ಯಾವುದೇ ಕಾರಣಕ್ಕೂ ಇವತ್ತು ಏನು ಮಿಸ್ ಹೊಡಿಬಾರ್ದು. ಈ ಸಾಮ್ರಾಟ್ ಯಾವ ವಿಷಯದಲ್ಲೂ ಸೋತಿಲ್ಲ, ಈ ಶಾಸ್ತ್ರದ ವಿಷಯದಲ್ಲೂ ಸೋಲ್ಬಾರ್ದು. ರಾತ್ರಿ ಆಗುತ್ತೆ, ಆಕಾಶದಲ್ಲಿ ಚಂದಮಾಮ ಎಣ್ಕೋಕ್ ಶುರು ಮಾಡ್ತಾನೆ. ಈ ಜೂನಿಯರ್ ಟೈಗರ್ ಮಿರಿ ಮಿರಿ ಮಿಂಚೋ ಬಟ್ಟೆ ತೊಡ್ಕೊಂಡು ಕೈಗೆ ಮಲ್ಲಿಗೆ ಹೂ ಸುತ್ತಕೊಂಡು ಕೂತಿರ್ತೀನಿ. ಆಗ ನನ್ನ ಕಿರಿಕೋ ನಾಚ್ಕೊಂಡು ನಿಧಾನಕ್ಕೆ ಡೋರ್ ಓಪನ್ ಮಾಡಿಕೊಂಡು ಕೈಲಿ ಕೆನೆ ಬಿತ್ತಿರೋ ಹಾಲ್ ಗ್ಲಾಸ್ನ ಇಟ್ಕೊಂಡು ರೂಮ್ ಒಳಗೆ ಬರ್ತಾಳೆ. ಚಿಲ್ಕ ಹಾಕಿಲ್ಲ ಕಿರಿಕೋ? ಒಂದು ನಿಮಿಷ
ಹಾಕ್ ಬರ್ತೀನಿ. ಇನ್ಯಾವ ಟೆನ್ಷನು ಇಲ್ಲ. ಯಾರು ಒಳಗೆ ಬರೋಕ್ಕಾಗಲ್ಲ. ಹೌದು, ಈಗ ಇಲ್ಲಿ ನಿಮಗೆ ನಾನು, ನನಗೆ ನೀವು ಅಷ್ಟೇ. ಎಲ್ಲ ಮಾತು ತಲೆ ತಗ್ಗಿಸ್ಕೊಂಡು ಮಾತಾಡಿದ್ರೆ ಹೇಗೆ? ನನ್ನ ಮುಖ ನೋಡ್ಕೊಂಡು ಮಾತಾಡ್ಬೇಕಲ್ವಾ? ನನಗೂ ಖುಷಿಯಾಗಿರೋದು. ನಿಮ್ಮ ಮುಖ ನೋಡೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ರೀ. ಇಂಥ ಟೈಮಲ್ಲಿ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆ ಬಿಸಾಕಬೇಕು. ಹೌದಾ ರೌಡಿ ಯಜಮಾನ್ರೆ? ಹೀಗಂತ ನಿಮ್ಮಮ್ಮ ಹೇಳ್ಕೊಟ್ರಾ? ಚೇಚೆ, ಇಂಥ ವಿಚಾರ ಯಾರಾದ್ರೂ ಹೇಳ್ಕೊಡ್ತಾರೆ ಕಿರಿಕೋ? ಇದೆಲ್ಲ ನನ್ನ ಸ್ವಂತ ಅನುಭವದಿಂದ ಕಲ್ತ್ಕೊಂಡಿರೋದು. ಓ ಹಾಗೆ, ತಗೊಳ್ಳಿ ಈ ಹಾಲು ಕುಡೀರಿ. ಈ ಹಾಲನ್ನ ಪೂರ್ತಿ ನಾನೇ ಕುಡಿಬೇಕಾ, ಇಲ್ಲ ಸೀರಿಯಲ್ ಸಿನಿಮಾಗಳಲ್ಲಿ ಗಂಡ ಅರ್ಧ ಕುಡಿದು ಹೆಂಡತಿಗೆ ಅರ್ಧ ಕೊಡ್ತಾನಲ್ಲ ಹಾಗೆ ನಾನು ನಿನ್ ಕೊಡ್ಬೇಕಾ? ಏನಪ್ಪ, ಎಂಥ ವಿಷಯದಲ್ಲಿ ನಾನು ತುಂಬ ವೀಕು. ನಿಮಗೆ ಬೇಕು ಅಂದರೆ ಫುಲ್ ಕುಡೀರಿ, ಇಲ್ಲ ನನಗೆ ಕೊಡಬೇಕು ಅನ್ಸಿದ್ರೆ ನನಗೂ ಸ್ವಲ್ಪ ಕೊಡಿ. ಎಲ್ಲ ನಿಮ್ಮಿಷ್ಟ. ಏನೇ ನೀನು, ಎಲ್ಲ ನಿಮ್ಮಿಷ್ಟ ಅಂದ್ರೆ ಹೇಗೆ? ಸ್ವಲ್ಪ ಬುದ್ಧಿನೇ ಇಲ್ವಾ ನಿನಗೆ? ಇಂಥ ವಿಚಾರದಲ್ಲಿ ನಿನಗೂ ಸ್ವಲ್ಪ ಜ್ಞಾನ ಇರಬೇಕು. ಒಳ್ಳೆ ದಡ್ಡಿ ತರ ನಾನು ಹೇಳಿದಕ್ಕೆಲ್ಲ ತಲೆ ಆಡಿಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹೇಗೆ ಹೇಳು? ಅಲ್ಲ ರೀ, ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ. ನನಗೆ ಈ ಡಬ್ಬಾ ತರ ಇರೋ ಹೆಂಡತಿ ಇಷ್ಟ ಆಗಲ್ಲ. ನೀನು ನಂತರ ಚೂಟಿಯಾಗಿರ್ಬೇಕು. ಹೋಗು, ಹೋಗಿ ಕಲ್ತ್ಕೊಂಡ್ ಹೋಗು, ಹೋಗು. ನಾನು ಯಾಕೆ ಒಳ್ಳೆ ಲೂಸ್ ತರ ಯೋಚನೆ ಮಾಡ್ತಾ ಇದ್ದೀನಿ? ಕಲ್ಪನೆಲು ಕೊನೆಗೆ ಒಳ್ಳೆ ರೌಡಿ ಆಡ್ದಂಗೆ ಆಡ್ತಾ ಇದ್ದೀನಲ್ಲ. ನಾನೇನಾದ್ರೂ ಪ್ರಾಣಿ ತರ ಆಡಿದ್ರೆ ಅಷ್ಟೇ ನನ್ನ ಕತೆ. ಮೊದಲೇ ಆ ಊರು ಬಿಡ ಕಿಡಿ ಪಾರ್ಟಿ ನನ್ನ ಕೇರು ಮಾಡಿದೆ. ನೀನು ಬೇಡ, ನಿನ್ನ ಡಬ್ಬ ಶಾಸ್ತ್ರನೂ ಬೇಡ ಅಂತ ಕೂಗಾಡಿ ಅರ್ಚಾಡಿ ಎಗರಾಡಿ ಹೋಗ್ಬಿಡ್ತಾಳೆ ಅಷ್ಟೇ. ಅದಕ್ಕೆ ಅವಳು ರೂಮ್ ಒಳಗೆ ಬಂದಾಗ ನಾನು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮೂವ್ ಮಾಡಬೇಕು. ಅವಳು ಹಾಲು ಹಿಡ್ಕೊಂಡು ರೂಮ್ ಒಳಗೆ ಬಂದಾಗ ನಾನು ಲೂಸ್ ಥರ ಏನೇನೋ ಮಾತಾಡಿ ಸಿಚುವೇಶನ್ ಕೊಬ್ಬೆಬ್ಸೋದ್ಕಿಂತ ನಾಚ್ತಾ ಇರೋ ಅವಳ ಮುಖನ ಕದ್ದು ನೋಡಬೇಕು. ಹಾಲು ತರೋ ಅವಳ ಕೈನ ನಾನು ಪ್ರೀತಿಯಿಂದ ಟಚ್ ಮಾಡಬೇಕು. ಹಾಗೆ ನಿಧಾನಕ್ಕೆ ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಉರುಳಿಸಿ ಕಿರಿಕೋ, ನಾನು ಮಾತಾಡಿದ್ನೆಲ್ಲ ನೀನ್ ಕೇಳಿಸ್ಕೊಂಡ್ಬಿಟ್ಟ? ಹೌದು, ಕೇಳಿಸ್ಕೊಂಡೆ. ಮುಂದಕ್ಕೆ ಹೇಳಿ. ನೀನ್ ಏನು ನೀನು ನನ್ನೇ ಆಡ್ಕೋತೀಯ? ಏನ್ ರೌಡಿ ಯಜಮಾನ್ರೆ ನೀವು? 3 ಜನ ದಂಡ್ ಕಟ್ಕೊಂಬಂದ್ರು, ಹೊಡಿಯೋ ಗುಂಡಿಗೆ ಇರೋ ಗಂಡು ನನ್ನ ಗಂಡ ಅಂತ ನನ್ನ ಊರು ತುಂಬ ಹೇಳ್ಕೊಂಬಂದ್ರೆ ನೀವು ಇಷ್ಟೊಂದು ನಾಚ್ಕೋತಿರಲ್ಲಪ್ಪ. ಎಂಥ ಗಂಡ ಆದ್ರೂ ಕೆಲವು ವಿಚಾರದಲ್ಲಿ ನಾಚಿಕೆ ಸಂಕೋಚ ಇರುತ್ತಪ್ಪ. ಆದ್ರೂ ಒಳ್ಳೆ ಹೆಣ್ಮಕ್ಳ ತರ ನಾಚ್ಕೋಬಾರ್ದಪ್ಪ. ಅದ್ ಸರಿ, ಏನಿವತ್ತು ರೊಮ್ಯಾಂಟಿಕ್ ಆಗಿ ಒಬ್ಬೊಬ್ರೆ ಮಾತಾಡ್ಕೋತಾ ಇದ್ರಿ? ನಾನೇನು ಮಾತಾಡೇ ಇಲ್ಲಪ್ಪ. ಮಾತಾಡ್ದೇನೆ ನನ್ನ ಕೈಗೆ ತಗ್ಲಾಕೊಂಡ್ರ? ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಅದೇನ್ ವಿಷಯ ಅಂತ ನನ್ಗೂ ಹೇಳಿ. ಗೊತ್ತಿಲ್ಲದೆ ಇರೋದಾದ್ರೆ ನಿಮ್ಮ ಹತ್ರ ಕೇಳಿ ಕಲ್ತ್ಕೋತೀನಿ, ನನಗ್ ಗೊತ್ತಿರೋದಾದ್ರೆ ನಿಮ್ಗೂ ಸ್ವಲ್ಪ ಹೇಳ್ಕೊಡ್ತೀನಿ. ಲೂಸು, ಎಲ್ಲ ನಿನ್ಗೆ ಗೊತ್ತಿರೋದೆ. ಬೇಕು ಬೇಕು ಅಂತ ನಾನು ಕಾಲು ಎಳಿಬೇಡ ನೀನು. ನಾನೆಲ್ಲಿ ಕಾಲು ಎಳಿತಾ ಇದ್ದೀನಿ ಅಮ್ಮನ್ ಮಗ್ನೆ, ನಿಜವಾಗ್ಲೂ ಕೇಳ್ತಿದ್ದೀನಿಪ್ಪ. ನೀನೇನು ಕೇಳ್ಬೇಡ,
ನಾನೇನು ಹೇಳಲ್ಲ ಬಿಡು. ಒಳ್ಳೆ ರೌಡಿ ಯಜಮಾನ್ರು. ಲೇ ತುಳಸಿ, ಮೊದಲು ಕಸ ಗಿಸ ಹೊಡೆದು ನೆಲ ಒರೆಸ್ಬೇಕಲ್ವಾ? ಆಗ್ಲೇ ಅಲಂಕಾರ ಮಾಡಕ್ ಶುರು ಹಚ್ಕೊಂಡಿದ್ಯಾ? ಅದನ್ನು ಮಾಡ್ತೀವಿ ಇರಮ್ಮ. ನೀನು ಒಂದು ಕೆಲಸ ಮಾಡ್ತಾ ಇದ್ರು ಆರ್ಡರ್ ಮಾಡೋ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತೀಯ. ಚಾನ್ಸ್ ಸಿಕ್ಕಿದ್ರೆ ಸಾಕು ನನ್ ಮರ್ಯಾದೆ ತೆಗಿಯಕ್ಕೆ ಕಾಲ್ ಕೆರ್ಕೊಂಡು ಜಗಳ ಮಾಡಕ್ ಕಾಯ್ತಾ ಇರ್ತೀಯ ಅಲ್ವಾ? ಅಮ್ಮ, ನಾ ಹಂಗೆಲ್ಲ ಮಾಡೋಳಲ್ಲ. ನೀನ್ ಮಾತು ಹೇಳ್ಬೇಕು ಅಂತ ಏನೇನೋ ಹೇಳ್ಬೇಡ. ಅಲ್ವೇ ತುಳಸಿ? ಅಲ್ಲ, ಇನ್ನೂ ರೂಮ್ ರೆಡಿ ಆಗಿಲ್ವಾ? ಏನ್ ಮಾಡ್ತಾ ಇದ್ದೀರಾ ನೀವು 3 ಜನ ಸೇರ್ಕೊಂಡು? ಹಾ ಆಂಟಿ, ಶಾಸ್ತ್ರ ಇರೋದು ರಾತ್ರಿಗಲ್ವಾ, ಅಷ್ಟರಲ್ಲೆಲ್ಲ ರೆಡಿ ಮಾಡ್ತೀವಿ ಬಿಡಿ. ಅಲ್ಲಮ್ಮ, ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ಬೆಳಗಾಗ್ಬಿಡುತ್ತಷ್ಟೇ. ಸುಮ್ಮನೆ ಚಾನ್ಸ್ ತಗೋಬೇಡಿ. ಜೊತೆಗೆ ಎಲ್ಲರೂ ಒಂದೇ ಕಡೆ ಇದ್ರೆ ಎಲ್ಲರೂ ಒಂದೇ ಕೆಲಸನೇ ಮಾಡ್ತಿರ್ತೀರ. 3 ಜಡೆಗಳು ಒಂದೇ ಕಡೆ ಸೇರ್ಕೊಂಡ್ಬಿಟ್ರೆ ಕಂಡೋರ್ ವಿಷಯ ಇಂಥ ಕಡೆನೇ ಚರ್ಚೆ ಆಗುತ್ತೆ. ಒಂದು ಕೆಲಸ ಮಾಡಿ, ಎಲ್ಲರೂ ಕೆಲಸನ ಹಂಚ್ಕೊಂಡ್ಬಿಡಿ. ಆಗ ಬೇಗ ಕೆಲಸ ಮುಗಿಯುತ್ತೆ. ಇಲ್ಲಿ ಯಾರು ಇರಬೇಕು, ಊರ್ಮಿಳಾನ ಯಾರು ರೆಡಿ ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಆದರೆ ಎಲ್ಲ ಕೆಲಸನೂ ಬೇಗ ಆಗಬೇಕು, ನೆನ್ಪಿಟ್ಕೊಳ್ಳಿ. ಸರಿ ಆಂಟಿ. ಒಳ್ಳೆ ಕೆಲಸ ಯಾವತ್ತೂ ತಡ ಆಗಬಾರ್ದು. ಆದ್ದರಿಂದ ನಮಗೆ ನಷ್ಟ. ನಾ ಹೇಳಿದ್ದೆಲ್ಲ ನಿಮ್ಗೆ ನೆನಪಿರ್ಲಿ. ಸುಭದ್ರಾ, ಯಾಕಿನ್ನು ಇಲ್ಲೇ ನಿಂತಿದ್ಯಾ? ಅಲ್ಲಿ ಎಷ್ಟೊಂದು ಕೆಲಸ ಇದೆ, ಅದು ಏನಂತ ನೋಡಿ ಹೋಗೋ. ಏನಮ್ಮ ಸುಮ್ಮನೆ ಕೂತ್ಕೊಂಡೆ? ಬೇಗ ಕೆಲಸ ಮಾಡೋ. ನೀನೇನೆ ನೋಡ್ತಾ ನಿಂತಿದ್ಯಾ ವರ್ಷಲ್ಲಿ? ಸರಿಯಾಗಿದ್ದಾರೆ ಎಲ್ಲ. ಅಕ್ಕ, ಬನ್ನಿ ಇಲ್ಲಿ. ನೀನ್ ಮತ್ತೆ ನೋಡ್ತಿದ್ರೆ ಏನೋ ಖತರ್ನಾಕ್ ಪ್ಲಾನ್ ಮಾಡ್ಕೊಂಡೆ ಈ ಶಾಸ್ತ್ರ ಗೀಸ್ತ್ರ ಎಲ್ಲ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ನಿಮ್ಗೇನು ಅನ್ಸುತ್ತೆ? ನನಗೂ ಹಾಗೆ ಅನಿಸ್ತದೆ. ಇದ್ದಕ್ಕಿದ್ದಂಗೆ ಆಂಟಿಗೆ ನಮ್ಮ ಅಕ್ಕನ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕೋಕೆ ಹೇಗೆ ಸಾಧ್ಯ? ಪರವಾಗಿಲ್ವೇ? ಅಕ್ಕ ತಂಗಿ ಇಬ್ರು ನನ್ನ ಮನಸ್ಸನ್ನ ಚೆನ್ನಾಗಿ ಓದಿದ್ದಾರೆ. ಗುಡ್. ಈ ಶಾಸ್ತ್ರ ಒಂದು ಮುಗಿಲಿ, ಆಮೇಲಿದೆ ನಿಮ್ಮಿಬ್ರಿಗೂ. ಸಾಮ್ರಾಟ್, ಹೇಳಿ ಅದಕ್ಕೆ. ನಾನು ತುಳಸಿ ಶಾಸ್ತ್ರಕ್ಕೆ ನಿಮ್ಮ ರೂಮ್ನ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ರೆಡಿ ಆಗೋವರೆಗೂ ನೀನು ನಿಮ್ಮ ಅಣ್ಣನ ರೂಮಲ್ಲಿ ಇರ್ಬೋದಾ? ಸರಿ ಅದಕ್ಕೆ. ಏನ್ರಿ ನೀವು ಆಗ ಸಡನ್ ಆಗಿ ಮುಂದೆ ಬಂದು ನಿಂತ್ಕೊಳ್ಳೋದು? ಒಳ್ಳೆ ದೆವ್ವ ಬಂದಂಗೆ ಆಯ್ತು. ಆಗತ್ತೆ ನಿನ್ಗೆಲ್ಲ ಬಂದಂಗೆ ಆಗತ್ತೆ. ಸರಿ, ಸಾಮ್ರಾಟ್ನ ಯಾಕೆ ನಮ್ಮ ರೂಮಲ್ಲಿರೋ ಕಳಿಸಿದ್ದು? ನಮ್ಮ ರೂಮಲ್ಲಿ ನಾವಿರ್ಬೇಕು, ಅದೇ ಚೆನ್ನ. ನೋಡು, ಊರ್ಮಿಳನ ಕರೆದು ನೀನು ನಿನ್ನ ಗಂಡನ ಕರ್ಕೊಂಡು ನಿಮ್ಮ ರೂಮಿಗೆ ಶಿಫ್ಟ್ ಆಗ್ಬಿಡು ಅಂತ ಹೇಳ್ಬಿಡು. ನಾನು ನಿನ್ನ ಹತ್ರ ತುಂಬ ಡೀಪಾಗಿ ಡಿಸ್ಕಸ್ ಮಾಡೋದಿದೆ. ನಾವು ನಮ್ಮ ರೂಮ್ಗೆ ಹೋಗೋಣ. ತಾವು ಏನು ಡೀಪಾಗಿ ಡಿಸ್ಕಸ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಸುಮ್ಮನೆ ಜಾಗ ಖಾಲಿ ಮಾಡಿ. ನಾನು ಊರ್ಮಿಳನ ನಮ್ಮ ರೂಮಲ್ಲೇ ಇರೋ ಕಳಿಸ್ಬೇಕು. ನಾನು ಸಾಮ್ರಾಟ್ನ ಆಚೆ ಕರಿ ಅಂತಿದ್ರೆ ನೀನು ಊರ್ಮಿಳನೂ ನಮ್ಮ ರೂಮಿಗೆ ಕಳಿಸ್ತೀಯಾ? ಒಳ್ಳೆ ಡುಬಾಕ್ ಆಡ್ದಂಗೆ ಆಡ್ತಿದ್ದೀರಲ್ಲ, ಸ್ವಲ್ಪ ಸುಮ್ಮನೆ ಇರ್ರಿ. ಇವತ್ತು ಊರ್ಮಿಳಾ ಸಾಮ್ರಾಟ್ ಶಾಸ್ತ್ರ ಇರೋದು ನಿಮ್ಗೆ ಗೊತ್ತಿಲ್ವಾ? ಗೊತ್ತಿದ್ರು ಕೇಳ್ತಿರಲ್ರಿ ಡುಬಾಕು. ನೋಡಿ, ಅವರಿಬ್ರು ನಮ್ಮ ರೂಮಲ್ಲಿ ಇದ್ರೇನೆ ನಾವು ಅವ್ರ ರೂಮ್ನ ರೆಡಿ ಮಾಡೋಕ್ಕಾಗೋದು, ತಿಳ್ಕೊಳ್ಳಿ. ಅದಕ್ಕೆ ಅವರಿಬ್ಬರನ್ನ ನಮ್ಮ ರೂಮಿಗೆ ಕಳಿಸ್ತಾ ಇರೋದು. ಅಲ್ವೇ, ಅವ್ರು ಯಾಕೆ ನಮ್ಮ ರೂಮಲ್ಲಿ ಇರಬೇಕು? ಹಾಲಲ್ಲಿ ಇರ್ಬೋದಲ್ವಾ? ಬೇಡಪ್ಪ, ಅಪ್ಪ ಅಮ್ಮನ ರೂಮಲ್ಲಿ ಇರ್ಬೋದಲ್ಲ? ಅದು ಬೇಡ, ಗೆಸ್ಟ್ ರೂಮಲ್ಲಿ ಇರ್ಬೋದಲ್ವಾ?
ನಿಮ್ಮಮ್ಮ ಮಾವನ ಜೊತೆ ರೂಮಲ್ಲಿ ಸೆಟ್ಲ್ ಆಗಿದ್ದಾರೆ, ಗೆಸ್ಟ್ ರೂಮಲ್ಲಿ ಸುಭದ್ರಮ್ಮ ರಾಮಣ್ಣನ ಜೊತೆ ಸೆಟ್ಲ್ ಆಗಿದ್ದಾರೆ, ಹಾಲಲ್ಲಿ ತುಳಸಿ ಇದ್ದಾಳೆ. ಸೊ ಅವರಿಬ್ಬರನ್ನು ನಮ್ಮ ರೂಮಲ್ಲಿ ಸಟ್ಲಾಗಕ್ಕೆ ಬಿಡ್ತಿದ್ಯಾ? ದುರಂತ ಏನು ಅಂದ್ರೆ ನಾವು ಮಾತ್ರ ಎಲ್ಲೂ ಸಟ್ಲಾಗಕ್ಕೆ ಆಗ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಟಿವಿ ನಮ್ಮ ರೂಮಲ್ಲಿ ಇಟ್ಕೊಂಡು ರಿಮೋಟ್ನ ನೀವು ನಿಮ್ಮ ಅಮ್ಮನ ಕೈ ಕೊಟ್ರೆ ಹೀಗೆ ಆಗೋದು. ಪರವಾಗಿಲ್ವೇ, ನೀನು ಚಿಗುರ್ಕೊಬಿಟ್ಟಿದ್ಯಾ? ಊರ್ಮಿಳಾ, ತಗೊಳಮ್ಮ ಇದನ್ನ. ಏನಮ್ಮ ಇದೆಲ್ಲ? ಶಾಸ್ತ್ರಕ್ಕೆ ನಿನ್ಗಂತ ತವ್ರ ಮನೆಯಿಂದ ಕೊಡ್ತಿರೋ ಉಡುಗೊರೆ. ಅಮ್ಮ ಯಾಕಮ್ಮ ಇದೆಲ್ಲ? ಸುಮ್ಮನೆ ಖರ್ಚು. ಗಾಯದ ಮೇಲೆ ಬರೆ ಎಳ್ಕೊಳ್ಳೋ ಕೆಲಸನ ಯಾವತ್ತೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮಗಳೇ, ಈಗ ಹೇಗೋ ತಂದಿದ್ದಾಗಿದೆ ಅಲ್ವಾ, ತಗೋಕಂತ. ಅಪ್ಪ ಬೇಡಪ್ಪ, ನಂಗೆ ಇದು ಯಾವುದು ಬೇಡ. ಮೊದಲು ಇದನ್ನ ಎಲ್ಲಿಂದ ತಂದ್ರೋ ಅಲ್ಲಿಗೆ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನ ವಾಪಸ್ ಕೊಡಿ. ಆಮೇಲೆ ಅದರಿಂದ ಬಂದಿರೋ ದುಡ್ಡನ್ನ ತುಳಸಿ ಮದುವೆಗೆ ಅಂತ ಇಟ್ಕೊಳ್ಳಿ. ಮಗಳೇ, ನಿನಗೆ ಅಂತ ತಂದ್ಮೇಲೆ ಅದು ನಿಂದೆ. ಅದನ್ನ ನಾವು ವಾಪಸ್ ಕೊಡೋದಾಗ್ಲಿ ಮಾರೋದಾಗ್ಲಿ ಮಾಡೋಕ್ಕಾಗಲ್ಲಮ್ಮ. ಅಪ್ಪ ಅದು ಊರ್ಮಿಳಾ, ಯಾಕಮ್ಮ ನಿಮ್ಮ ಅಪ್ಪ ಅಮ್ಮ ಅಷ್ಟು ಪ್ರೀತಿಯಿಂದ ಕೊಡ್ತಾ ಇರೋ ಸೀರೆ ಒಡವೆನೆಲ್ಲ ಯಾಕೆ ಬೇಡ ಅಂತ ಹೇಳ್ತಿದ್ಯಾ? ಮುತ್ತೈದೆಯರು ಯಾವತ್ತು ಮಂಗಳಕರವಾದ ವಸ್ತುನ ಬೇಡ ಅಂತ ಹೇಳಬಾರ್ದು. ಪಾಪ ಇವರು ಕಷ್ಟಪಟ್ಕೊಂಡು ನಿನಗೋಸ್ಕರ ಇದನ್ನ ತಂದಿರ್ತಾರೆ. ಈಗ ನೀನು ಇದ್ದಕ್ಕಿದ್ದ ಹಾಗೆ ಬೇಡ ಅಂತ ಹೇಳಿಬಿಟ್ರೆ ನಿನ್ನ ಹೆತ್ತವ್ರಿಗೆ ಮನ್ಸು ನೋವಾಗಲ್ವಮ್ಮ? ಸುಮ್ಮನೆ ಅದನ್ನು ತಗೊಂಡು ಬೇಗ ರೆಡಿ ಆಗ್ಬಿಟ್ಟು ಬಾ. ಅಮ್ಮ ಸ್ವಲ್ಪ ನಾನು ಹೇಳೋದನ್ನ ಕೇಳಿ. ಊರ್ಮಿಳಾ, ನೀನು ಏನು ಹೇಳಿದ್ರು ನಾನು ಕೇಳಲ್ಲ, ಹಾಗೆ ಇವರು ಕೇಳಲ್ಲ. ಸುಮ್ಮನೆ ಹಠ ಮಾಡದೆ ತಗೋ. ಸುಭದ್ರಾ, ಕೊಡು ಅದನ್ನ. ಸುಭದ್ರಾ, ಏನು ಯೋಚನೆ ಮಾಡ್ತಿದ್ಯಾ? ಕೊಡು ಅದನ್ನ. ಮಗಳೇ ತಗೋ. ತಗೋಮ್ಮ, ಒಳ್ಳೇದಾಗತ್ತೆ. ಊರ್ಮಿಳಾ, ಈ ಸೀರೆ ಉಟ್ಕೊಂಡು ಒಡವೆನೆಲ್ಲ ಹಾಕ್ಕೊಂಡು ರೆಡಿ ಆಗ್ಬಿಟ್ ಬಾ. ಏ ಸುಭದ್ರಾ, ಅಷ್ಟು ಬೆಲೆ ಬಾಳೋ ಸೀರೆ ಒಡವೆನ ಊರ್ಮಿಳಾಗೆ ಕೊಟ್ಟಿದ್ದು ನಮ್ಮ ವಸ್ತು ನಮ್ಮನೇಲೇ ಇರಲಿ ಅಂತ. ಅದು ಯಾಮಾರಿ ನಿಮ್ಮನೆ ಸೇರೋದು ನನಗಿಷ್ಟ ಇಲ್ಲ. ಈಗ ಇದನ್ನ ಊರ್ಮಿಳಾಗೆ ಹಾಕ್ಕೊಟ್ಟು ಆಮೇಲೆ ಇದು ನನಗಿಷ್ಟ, ನಮ್ಮ ತುಳಸಿಗಿಷ್ಟ ಅಂತ ನೀನೇ ಅದನ್ನು ತಗೊಂಡ್ರೆ ಅದಕ್ಕೆ ಡಬ್ಬಲ್ ನೀನು ನನಗೆ ಕಟ್ಕೊಡ್ಬೇಕಾಗುತ್ತೆ. ಹುಷಾರ್.